ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾನು ಇವತ್ತಿನ ದಿನ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡ್ಬೇಕಂತ ಕೂತಿದ್ದೀನಿ. ಮನುಷ್ಯ ಈ ಪ್ರಪಂಚಕ್ಕ ಒಬ್ಬನೇ ಬರ್ತಾನ, ಹೋಗುವಾಗಲೂ ಕೂಡ ಒಬ್ಬನೇ ಹೋಗ್ತಾನ. ಇದು ನಮಗ ಅತ್ಯಂತ ಅನಿವಾರ್ಯವಾದಂತಹ ಕಾರ್ಯ. ಆದ್ರೆ ಈ ಮಧ್ಯದಲ್ಲಿ ನಮಗ ಕೆಲವೊಂದು ಸಂಬಂಧಗಳು, ಸ್ನೇಹಗಳು ಬೆಳಿತಾವು. ಅವು ಎಷ್ಟೊಂದು ಆಳವಾಗಿ ಬೆಳಿತಾವಪ್ಪ ಅಂತಂದ್ರ ನಾವು ಅವ್ರನ್ನ ಬಿಟ್ಟು ಬದುಕಲಕ್ಕ ಸಾಧ್ಯ ಇಲ್ಲ. ಅವ್ರು ಹೋದ್ರಂದ್ರ ಮುಂದೆ ಹೆಂಗಪ್ಪ ನಮ್ ಗತಿ ಅನ್ನುವಂಗ ನಾವು ಅವ್ರನ್ನ ಅತ್ಯಂತ ಆಳವಾಗಿ ಹಚ್ಕೊಂಡ್ಬಿಡ್ತೀವಿ. ಅದು ಮನುಷ್ಯನ ಸಹಜ ಗುಣಧರ್ಮ. ಹೀಗಾಗಿ ನಾವು ಏನಾಗ್ತದಂದ್ರ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ನಮ್ಮ ಬದುಕನ್ನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡ್ಕೊಂಡಿವಿ ಅಂತಂದ್ರೆ ಅವ್ರು ಇರ್ಲಿಕ್ಕಂದ್ರ ನಡೆಯಂಗಿಲ್ಲಪ್ಪ, ನಮಗ ಇವ್ರು ಇರ್ಲಿಕ್ಕಂದ್ರ ನಡೆಯಂಗಿಲ್ಲ ಅಂತ ಹಿಂಗ ನಾವು ಹೊಂಟಿವಿ ಅಂದ್ರೆ ನಮ್ಮ ವೈಯಕ್ತಿಕ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದವ್ರು ಏನ್ ಅದಾರಲ್ಲ, ಅವರೆಲ್ಲರೂ ಒಬ್ಬಂಟಿಯಾಗಿ ಹೋರಾಟವನ್ನ ಮಾಡಿದವರು. ಮನುಷ್ಯ ಎಷ್ಟು ಬೇಗನೆ ತಾನು ಒಬ್ಬಂಟಿ ಅನ್ನೋದನ್ನ ಅರ್ಥ ಮಾಡ್ಕೋತಾನೋ ಅಷ್ಟು ಬೇಗನೆ ಅವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ನಾನ್ ನಿಮಗೆ ಇವತ್ತಿನ ದಿವಸ ಹೇಳಿ ಕೂತಿದ್ದೀನಿ. ಇವತ್ತ ಗಿಲ್ಲಿಯವರ ಆಗಲಿ, ನಾನರ ಆಗಲಿ ಅಥವಾ ಇನ್ನೊಬ್ಬರ ಆಗಲಿ, ನಾವು ಏಕಾಂಗಿಯಾಗಿ ಬದುಕನ್ನ ಮಾಡುವುದು ಅತ್ಯಂತ ಅನಿವಾರ್ಯ ಐತಿ. ನೋಡ್ರಿ, ಬಿಗ್ ಬಾಸ್ ನೊಳಗೆ ಮ್ಯಾಲಿನ ಮೇಲೆ ಹೇಳ್ತಿದ್ರು, ಪ್ರತಿಯೊಬ್ರು ಹೇಳ್ತಿದ್ರು, ನಾವು ನಮ್ಮ ಆಟ ಆಡಕ್ ಬಂದೀವಿ ಅಂತ. ಏನ್ರಿ, ಅದಕ್ಕ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಿವಿ ಅಂದ್ರೆ ನಮ್ಮ ಸಾಧನೆ ಶೂನ್ಯ ಆಗಿಬಿಡ್ತದ. ನಾವು ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡ್ಬೇಕು, ಎತ್ತರಕ್ಕೆ ಬೆಳಿಬೇಕಂತ ಇಚ್ಛಾ ಇದ್ರೆ ನಾವು ಒಬ್ಬಂಟಿ ಆಗ್ಲಿಕ್ಕೆ ತಯಾರಾಗಬೇಕು. ನಮ್ಮ ಮನಸ್ಸನ್ನ ಮತ್ತು ನಮ್ಮ ದೇಹವನ್ನ ನಾವು ಒಬ್ಬಂಟಿಯಾಗಿ ಬಂದಿದ್ದೇವೆ, ಒಬ್ಬಂಟಿಯಾಗಿ ಹೋಗ್ತೀವಿ. ಇಲ್ಲೂ ಕೂಡ ನಾವು ಒಬ್ಬಂಟಿಯಾಗಿ ಹೋರಾಟವನ್ನ ಮಾಡಬೇಕು. ಮಧ್ಯದಲ್ಲಿ ಕೆಲವೊಂದು ಸ್ನೇಹಗಳು ಬರ್ತಾವು, ಫ್ರೆಂಡ್ಶಿಪ್ ಅಂತ ಬರ್ತಾವು, ಸ್ನೇಹ ಅಂತ ಬರ್ತಾವು, ಜೀವನ ಸಂಗಾತಿ ಅಂತ ಬರ್ತಾರ, ಲವ್ವರ್ ಅಂತ ಬರ್ತಾರ, ಏನೇನೋ ಬರ್ತಾರ. ಅದನ್ನ ಅತೀ ತಲೆಗೆ ಹಚ್ಕೊಂಡ್ಬಿಡ್ತಾರ ಕೆಲವ್ರು. ಹಚ್ಕೊಂಡು ತಮ್ಮ ಬದುಕನ್ನ, ತಮ್ಮ ಭವಿಷ್ಯವನ್ನ ತಾವೇ ಹಾಳು ಮಾಡ್ಕೊಂಡ್ಬಿಡ್ತಾರ. ನಮ್ಮಲ್ಲಿ ಹಿರಿಯರು ಹೇಳ್ತಾರ ನೋಡ್ರಿ, ತಮ್ಮ ಕಾಲ ಮ್ಯಾಗ ತಾವ ಕಲ್ಲು ಹಾಕೋತಾರಂತ. ಹಾಗ ಬಾಳ ಮಂದಿ ಮಾಡ್ತಾರ. ದಯವಿಟ್ಟು ನಾನು ಇವತ್ತಿನ ದಿವಸ ನನ್ನ ವೀಕ್ಷಕರಿಗೆ ವಿನಂತಿಯನ್ನ ಮಾಡ್ಕೋತೀನಿ, ಅದರಲ್ಲೂ ವಿಶೇಷವಾಗಿ ಯುವಕರು ಮತ್ತು ಯುವತಿಯರು, ನೀವು ಹೇಗಿರ್ಬೇಕಪ್ಪ ಅಂದ್ರ ಅತ್ಯಂತ ಸದೃಢವಾದಂತಹ ಮನಸ್ಸನ್ನ ಹೊಂದಿರಬೇಕು, ದೃಢವಾದಂತಹ ಸಂಕಲ್ಪವನ್ನ ಮಾಡಿರ್ಬೇಕು. ನೀವು ಯಾರು ನನ್ನ ಜೊತೆಗಿರ್ಲಿ ಬಿಡ್ಲಿ, ಯಾರು ನನ್ನನ್ನ ಪ್ರೀತಿಸ್ಲಿ ಬಿಡ್ಲಿ, ಯಾರು ನನ್ನನ್ನ ಇಷ್ಟಪಡ್ಲಿ ಬಿಡ್ಲಿ, ಯಾರು ನನ್ನನ್ನ ಹೊಗಳಲಿ ತೆಗಳಲಿ, ನಾನು ಮಾತ್ರ ನನ್ನ ಕೆಲಸವನ್ನ ಹಾಗೆ ಮುಂದುವರಿಸ್ತೀನಿ. ನನ್ನ ಹೋರಾಟದ ಬದುಕನ್ನ ನಾನು ಎಲ್ಲೂ ನಿಲ್ಲಿಸುವುದಿಲ್ಲ. ಯಾರ ಸಲುವಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾನು ನನ್ನ ಸಲುವಾಗಿಯೇ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಸರಿಯಾದ ಒಂದು ದೃಢ ಸಂಕಲ್ಪ ಇರಬೇಕು. ವಿಶೇಷವಾಗಿ ಯುವಕರಿಗೆ ಈ ದೃಢ ಸಂಕಲ್ಪ ಬಹಳ ಮುಖ್ಯವಾದದ್ದು. ನಾನು ನನ್ನ ಬದುಕಿನಲ್ಲಿ ಸಾಕಷ್ಟು ತಿರುವುಗಳನ್ನ ಕಂಡಿದ್ದೀನಿ, ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಕಂಡಿದ್ದೀನಿ. ಅಯ್ಯೋ, ಚಿತ್ರಹಿಂಸೆ ಆಗುವಂತಹ ಸಮಸ್ಯೆಗಳು ಬಂದೋಗ್ಯಾವ. ಆದ್ರೆ ನಾನು ನನ್ನತನವನ್ನ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ನಾನು ನಾನೇ ಆಗಿ ಬದುಕಿದ್ದೀನಿ. ನಾನು ನನ್ನ ಕಾಲ ಮೇಲೆ ಬದುಕ್ತಾ ಇದ್ದೀನಿ. ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಇದು ನನ್ನ ದೊಡ್ಡ ಸ್ಥಾನ ಅಂತ ಹೇಳಲ್ಲ, ಅಥವಾ ಇದು ನನ್ನ ನಾ ಭಾರಿ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ರೂ ನಾವು ಅದೇ ರೀತಿ ಆಗ್ಬೇಕು. ಯಾರು ನಮ್ ಜೊತೆ ಬರ್ತಾರೋ ಬಿಡ್ತಾರೋ, ಯಾರು ನಮ್ಮನ್ನ ಇಷ್ಟಪಡ್ತಾರೋ ಬಿಡ್ತಾರೋ, ಯಾರು ನಮಗ್ ಹೌದಂತಾರೋ ಅಲ್ಲಂತಾರೋ ಅದು ಮುಖ್ಯ ಅಲ್ರಿ. ಇನ್ನೊಬ್ರು ನಮಗ ಏನ್ ಹೇಳ್ತಾರ ಅನ್ನೋದು ಮುಖ್ಯ ಅಲ್ವೇ ಅಲ್ಲ.
ನಾವು ಏನಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ನಾವು ಸರಿಯಾಗಿ ಇದ್ವಿ, ನಾವು ಪ್ರಾಮಾಣಿಕವಾಗಿದ್ವಿ, ನಾವು ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆಗಳನ್ನ ಕಾಯ, ವಾಚ, ಮನಸ ಪಾಲಿಸ್ತಾ ಇದ್ವಿ ಅಂದ್ರ ಆರಾಮವಾಗಿರ್ತೀವಿ ನಾವು. ನಮ್ಮ ಸಾಧನೆ ಗಗನಕ್ಕೆ ಏರ್ತದ. ಒಂದು ದಿನ ನಾವು ಒಬ್ಬ ಮಹಾನ್ ವ್ಯಕ್ತಿ ಆಗ್ತೀವಿ. ಜನರು ನಮ್ಮನ್ನ ಇಷ್ಟಪಡ್ತಾರ, ಜನರು ನಮ್ಮನ್ನ ಲೈಕ್ ಮಾಡ್ತಾರ. ನಾವು ಯಾರೋ ಒಬ್ಬರನ್ನ ಇಷ್ಟಪಡ್ಲಿಕ್ಕೆ ಅಥವಾ ಯಾರೋ ಒಬ್ರು ನಮ್ಮನ್ನ ಲೈಕ್ ಮಾಡ್ಲಿಕ್ಕೆ ನಾವು ಬದುಕನ್ನು ಸಾಧಿಸುವುದಲ್ಲ. ಸರ್ವತೋಮುಖ ಅಭಿವೃದ್ಧಿಯನ್ನ ಸಾಧಿಸುವಂತಹ ಸಾಮರ್ಥ್ಯವನ್ನ ನಾವು ಪಡಿಬೇಕು. ಅವ್ರಿರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಇವ್ರಿರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹೀಗೆಲ್ಲ ನಾವು ನಮ್ಮ ಮೀನ್ ಮೆಂಟ್ಯಾಲಿಟಿ, ಚೀಪ್ ಮೆಂಟ್ಯಾಲಿಟಿಯನ್ನ ಬಿಟ್ಟು ಬಿಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ಕೋತೀನಿ ನಾನು. ಅದರಲ್ಲೂ ವಿಶೇಷವಾಗಿ ಯುವಕರು ಮತ್ತು ಯುವತಿಯರು. ಅದಕ್ಕೋಸ್ಕರ ನೀವು ಆರೋಗ್ಯವಂತರಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡ್ರಿ. ನೀವು ಒಬ್ಬಂಟಿಯಾಗಿ ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗ್ರಿ. ನಿಮಗ ಯಾರು ಇಷ್ಟಪಡ್ತಾರೋ ಬಿಡ್ತಾರೋ ಅನ್ನೋದ್ರ ಕಡೆ ಗಮನವನ್ನ ಕೊಡಬೇಡಿ. ನಾವು ಭೂಮಿಗೆ ಬರುವಾಗಲೂ ಒಬ್ಬಂಟಿಯಾಗಿಯೇ ಬರ್ತೀವಿ, ಭೂಮಿಯಿಂದ ಹೋಗುವಾಗಲೂ ಒಬ್ಬಂಟಿಯಾಗಿಯೇ ಹೋಗ್ತೀವಿ. ಇದು ಅನಿವಾರ್ಯ, ಯಾರಿಗೂ ಇದು ತಪ್ಪಿದ್ದಲ್ಲ. ಯಾರು ಈ ಸತ್ಯವನ್ನ ಆದಷ್ಟು ಬೇಗನೆ ಅರ್ಥ ಮಾಡ್ಕೋತಾರೋ ಅವರು ಅತಿ ಬೇಗನೆ ಶೀಘ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡ್ತಾರ. ಅದಕ್ಕ ಜಿದ್ದು ಕೃಷ್ಣಮೂರ್ತಿ ಅಂತ ತಿಳ್ಕೊಂಡು ಒಬ್ಬ ಮಹಾನ್ ಚಿಂತಕರವರು, ಜಗತ್ತಿನೊಳಗ ನೂರಾರು ಅವರ ಸಂಘ ಸಂಸ್ಥೆಗಳು ಅದಾವು. ಆ ಜಿದ್ದು ಕೃಷ್ಣಮೂರ್ತಿಯವರು ಹೇಳುವಂತ ವಿಚಾರಗಳು ಬಹಳ ಸತ್ಯ, ಅದ್ಭುತವಾದಂತಹವುಗಳು. ಒಂದು ಮಾತನ್ನು ಹೇಳಿ ನಾನು ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ಮುಂಚೆ ಕೂಡ ಆ ಮಾತನ್ನ ಮೋಸ್ಟ್ಲಿ ಹೇಳಿರ್ಬೋದು ಅನ್ಸುತ್ತೆ ನಾನು. ಯಾವುದೇ ಸಮಸ್ಯೆಯನ್ನು ನೇರವಾಗಿ ಪ್ರಾಮಾಣಿಕವಾಗಿ ಎದುರಿಸು. ಯಾವುದೇ ಸಮಸ್ಯೆಯನ್ನು ನೇರವಾಗಿ ಪ್ರಾಮಾಣಿಕವಾಗಿ ಎದುರಿಸು. ಪರಿಹಾರಗಳು ತಾನೇ ತಾನಾಗಿ ಹುಟ್ಟಿಕೊಳ್ಳುತ್ತವೆ. You have to face the problem as it is. It will create the solution. ಅಂದ್ರ ನೀವು ಯಾವುದೇ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಲಿಕ್ಕೆ ಹೋಗಬೇಡಿ. ನೀವು ಹುಡುಕಿದ ಪರಿಹಾರಗಳಿಗೆ ಮತ್ತ 2-3 ಸಮಸ್ಯೆಗಳು ಹುಟ್ಟುಕೋತಾವು. ಹೀಗಾಗಿ ಮನುಷ್ಯ ಸಮಸ್ಯೆಗಳಲ್ಲಿಯೇ ಸಿಕ್ಕಾಕೊಂಡು ತನ್ನ ಪ್ರಗತಿಯನ್ನ ತಾನೇ ಹಾಳು ಮಾಡ್ಕೋತಾನ. ಅದಕ್ಕೋಸ್ಕರ ಯು ಮಸ್ಟ್ ಫೇಸ್ ದ ಪ್ರಾಬ್ಲಮ್ ಆಸ್ ಇಟ್ ಈಸ್. ಇದರ ಬಗ್ಗೆ ಇನ್ನಷ್ಟು ವಿವರವಾದ ಮಾಹಿತಿಯನ್ನ, ಕೇವಲ ಈ ಒಂದು ಮಾತಿಗೋಸ್ಕರ ವಿವರವಾದ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ನೀವು ಸರಿಯಾಗಿ ಇಟ್ಟುಕೊಳ್ರಿ. ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಸರಿಯಾಗಿ ಇಟ್ಟುಕೊಳ್ಳೋದ್ರ ಜೊತೆಗೆ ಬೇರೆಯವರ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಸರಿ ಮಾಡ್ಲಿಕ್ಕೆ ನೀವು ಕೂಡ ಪ್ರಯತ್ನವನ್ನ ಮಾಡಿ ನಮ್ ಜೊತೆ ಕೈ ಕೂಡಿಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.